ಪ್ರೀತಿಯ ಗೆಳತಿ ಗೆಳೆಯರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಅವ್ರ ಕಥೆನ ಹಂಚ್ಕೊಳ್ಳಿಕ್ಕೆ ನರಸಿಂಹ ಅವರಿದ್ದಾರೆ. ಬನ್ನಿ ಅವ್ರ ಪರಿಚಯ ಮಾಡಿಸ್ಕೊಳ್ಳೋಣ. ನರಸಿಂಹ ಅವರು ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ನರಸಿಂಹ ಅಂತ. ಓಕೆ. ನನ್ನ ಹೆಸರು ನರಸಿಂಹ ಸರ್. ನಾನು ಹುಟ್ಟಿ ಬೆಳೆದಿರೋದು ತೆಲಂಗಾಣ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಬಂದು 55 ವರ್ಷ ಆಯ್ತು ಸರ್. ನಾನು ಬಂದು 55 ವರ್ಷ ಆಯಿತು. ಅಲ್ಲಿ ನಮ್ಮ ದೊಡ್ಡ ಅಂಗಡಿ ಇತ್ತು, ಫ್ರೂಟ್ ಅಂಗಡಿ. ನಮ್ಮಣ್ಣ ನಾನು ನಡೆಸ್ತಾ ಇದ್ದೆ. ತುಂಬ ಲಾಸ್ ಆಗೋಯ್ತು. ನಮ್ಮಣ್ಣ ಬೆಂಗಳೂರಿಗೆ ಬಂದಿರೋದು. ಆಮೇಲೆ ನಾನು ಬೊಂಬೈಗೆ ಹೋಗಿದ್ದೆ. ಅಲ್ಲ ಸ್ವಲ್ಪ ದಿನ ಕೆಲಸ ಮಾಡಿದೆ. ನನಗೆ ಇಷ್ಟ ಆಗಿಲ್ಲ ತಿರ್ಗಲ್ಲಿ. ಅಲ್ಲಿ ವಾತಾವರಣ ಇಷ್ಟ ಆಗಿಲ್ಲ. ಅಲ್ಲಿ ಬರೀ ಚಪಾತಿ ಊಟ ಸಿಕ್ಕಲ್ಲ. ಅಲ್ಲಿ ಬೆಂಗಳೂರಿಗೆ ಬಂದೆ ನಾನು. ಅಲ್ಲಿ ತೆಲಂಗಾಣದಿಂದ ಬೊಂಬೈಗೆ ಹೋಗೋ ಕಾರಣ ಏನಂತ ತುಂಬ ಕಷ್ಟ ಆಗಿತ್ತು ನನಗೆ. ಅವಾಗ ನಮ್ಮಮ್ಮ ಒಬ್ಬರು ಇದ್ದರು. ಈ ಪೊರ್ಕಿ ಥರ ತಿರ್ಗೋದು, ಈ ರೌಡಿಸಮ್ ಫೀಲ್ಡು ತುಂಬ ಕಷ್ಟ. ಅಲ್ಲಿ ತುಂಬ ಕಷ್ಟ. ಒಂದೊಂದು ಸಲ ಕುತ್ಕೋಬೇಕು, ಬೇರೆಯವ್ರು ಬಂದು ನಾನು ಕರ್ಕೊಂಡೋಗಿ ಬರ್ತಿರ್ಗ ತುಂಬ ಪ್ರಾಬ್ಲಮ್ ಆಗೋಯ್ತು. ಆ ರೌಡಿಸಮ್ ಫೀಲ್ಡು, ಈ ಪೊರ್ಕಿ ಅಂತ ನನಗೆ ಇಷ್ಟ ಆಗಿಲ್ಲ. ಬೆಂಗಳೂರಿಗೆ ಬಂದೆ. ಬೊಂಬೈಗೆ ಹೋಗಿ ಬೊಂಬೈನಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಬಿರ್ಗಿ ರೋಡ್ನಲ್ಲಿ ಕೂಲಿಂಗ್ ಗ್ಲಾಸ್ ಮಾಡ್ತಾಯಿದ್ದೆ. ಬಿರ್ಗಿ ರೋಡು ಕೂಲಿಂಗ್ ಗ್ಲಾಸ್ ಮಾಡ್ತಾಯಿದ್ದೆ. ಅಲ್ಲಿ ಸುಮಾರು 42 ವರ್ಷ ಮಾಡಿದೆ. ಅಲ್ಲಿ 42 ವರ್ಷ ಕೂಲಿಂಗ್ ಮಾಡಿ ಆರಾಮಾಗಿದ್ದೆ. ಆಮೇಲೆ ನಮ್ಮ ಮೇಡಮ್ನು ಮದುವೆ ಆಗಿದ್ದೆ. ನಮಸ್ಕಾರ ಅಮ್ಮ. ನಮ್ಮ ಮೇಡಮ್ ಮದುವೆ ಆಗಿದ್ದೆ. ಆ ಮೇಡಮ್ ಅವರು ಹುಟ್ಟಿ ಬೆಳೆದಿರೋದು ದೇವರಚಿಕ್ಕನಲ್ಲಿ. ನಮ್ಗೆ ಹೆಂಗೋ ಪರಿಚಯ ಆಗಿದ್ರು. ಮದುವೆ ಆಗಿ ಆದಮೇಲೆ ಇಲ್ಲಿಗೆ ದೇವರಚಿಕ್ಕನಲ್ಲಿ ಬಂದಿದ್ವಿ. ಇಲ್ಲಿ ಏನು ಮಾಡ್ಕೊಂಡಿದ್ದೀರ ತಾತ? ಫಸ್ಟು ಅಲ್ಲಿ ಬಿಸ್ನೆಸ್ ಬಿಟ್ಬಿಟ್ಟೆ. ಬಿರ್ಗಿ ರೋಡ್ ಬಿಸ್ನೆಸ್ ಬೇಡ, ಫುಟ್ಪಾತ್ ಬಿಸ್ನೆಸ್ ಬೇಡ ಅಂತ ನನಗೆ ಅಸಹ್ಯ ಆಯಿತು. ಅಲ್ಲಿ ಬಿಟ್ಬಿಟ್ಟೆ. ನಮ್ಮ 5 ಸ್ಟಾರ್ ಬೇಕರಿ ಹತ್ರ ಬಿಲ್ಡಿಂಗ್ ಇತ್ತು ನಮಗೆ. ಆ ಬಿಲ್ಡಿಂಗ್ ಒಳಗಡೆ ಒಂದು ಅಂಗಡಿ ಇತ್ತು. ಅದು ಚಿಲ್ಲರ್ ಅಂಗಡಿ ಮಾಡಿದ್ದೆ, ರೇಷನ್ ಅಂಗಡಿ. ಸುಮಾರು ಒಂದು 7-8 ವರ್ಷ ತುಂಬ ಚೆನ್ನಾಗಿ ನಡುತ್ತೆ. ಆಮೇಲೆ ಮಕ್ಕಳು ದೊಡ್ಡವರಾಗಿದ್ದರು. ಫಸ್ಟು ನಮ್ಮ ಮಗಳ ಮದುವೆ ಮಾಡಿದೆ. ಎಷ್ಟು ಜನ ಮಕ್ಕಳು ತಾತ? 3 ಜನ. ಒಂದು ಹೆಣ್ಮಗು, 3 ಗಂಡು ಮಕ್ಕಳು, 2 ಗಂಡು ಮಕ್ಕಳು. ಆಮೇಲೆ ಒಂದು ಹೆಣ್ಮಗು ಮದುವೆ ಮಾಡಿದೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡವ್ರೆ. ಒಳ್ಳೆ ಕೆಲಸದಲ್ಲಿದ್ದಾರೆ ಅವರು. ಆಮೇಲೆ 2 ಗಂಡು ಮಕ್ಕಳು. ತಿರ್ಗಾ ಇನ್ನೊಬ್ಬರಿಗೆ ಮಾಡಿದ್ವಿ. ಅವರು ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಇನ್ನೊಬ್ಬರಿಗೆ ಮಾಡಿದ್ವಿ. ಸ್ವಲ್ಪ ಸಾಲ ಆಗೋಯ್ತು ನಮಗೂ. ಸಾಲ ಬಡ್ಡಿ ಕಟ್ಟೋರಾಗೆ ತುಂಬ ಕಷ್ಟ ಆಗೋಯ್ತು. 5 ಸ್ಟಾರ್ ಬೇಕರಿ ಹತ್ರ ಬಿಲ್ಡಿಂಗ್ ಇತ್ತು ನಮಗೆ. ಆ ಬಿಲ್ಡಿಂಗ್ ಮಾರಿದ್ವಿ ನಾವು. ಮಾರಿಬಿಟ್ಟು ಬೇರೆ ಕಡೆ ಸೀಟ್ ಮನೆ ತೊಗೊಂಡಿದ್ವಿ. ತಿರ್ಗಿ ಸ್ವಂತ ಮನೆ ತೊಗೊಂಡು ನಮ್ಗೆ ಇದ್ದಿಲ್ಲಲ್ಲ. ಇಡೀ ಅಂಗಡಿ ನಮ್ಮ ಮಗ ನಡೆಸ್ತಾ ಇದ್ದ, ತರಕಾರಿ ಅಂಗಡಿ. ಅವ್ರು ಹೇಳಿದ್ರು, ಡ್ಯಾಡಿ ನನಗೆ ಬೇಡ ತರಕಾರಿ ಅಂಗಡಿ, ನಾನು ಬೇರೆ ಏನಾನ ಮಾಡ್ತೀನಿ, ಆಟೋ ಓಡಿಸ್ತೀನಿ ಅಂತ. ಈಗ ನಮ್ಗೆ ಕೊಟ್ಟುಬಿಟ್ಟವ್ರೆ. ನಾವು ಸುಮಾರು ವರ್ಷ, ಒಂದು 5 ವರ್ಷ ಇತ್ತಲ್ಲ, ಒಂದು 5 ವರ್ಷದಿಂದ ನಾವು ಅಂಗಡಿ ನಡ್ಸ್ಕೊಂಡು ಹೆಂಗೋ ಜೀವನ ನಡೆಸ್ತಾ ಇದ್ವಿ ಸರ್. ಕಷ್ಟ, ಜೀವನ ಮಾಡೋಕ್ಕೆ ಕಷ್ಟ. ನಿಮ್ಮ ಜೀವನದಲ್ಲಿ ಸುಮಾರು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಸೊ ಈ ಮಟ್ಟಕ್ಕೆ ಬರ್ಲಿಕ್ಕೆ ಅಂದ್ರೆ ತರಕಾರಿ ಅಂಗಡಿ ಮಾಡ್ಲಿಕ್ಕೆ ಎಷ್ಟು ಬಂಡವಾಳ ಆಗುತ್ತೆ ತಾತ? ಇಡೀ ಸರ್ಕಾರ ಬರೋದು ಒಂದು 20,000 ರೂಪಾಯಿ ಬೇಕೇ ಬೇಕು. ಮತ್ತೆ ಈ ಜಾಗ ಪ್ಲೇಸ್ಗೆ? ಈ ಜಾಗ ಪ್ಲೇಸು ನಮ್ಮೋಡು ಸರ್. ಇದು ಬಾಡಿಗೆ ಗಿಡಿಗೆ ಏನಿಲ್ಲ. ಓಕೆ. ನಮ್ಮ ಪರಿಚಯ ಹೊಡ್ವಿ. ಇಲ್ಲಿ ಇರೋ ಅಂಗಡಿಗಳೆಲ್ಲ ಬಾಡಿಗೆ ಏನಿಲ್ಲ. ಸುಮಾರಾಗಿ ದಿನ ಎಷ್ಟು ನೀವು ದುಡಿಮೆ ಮಾಡ್ಬೋದು ಅಂದಾಜಾಗಿ? 1000 ರೂಪಾಯಿ ಸಿಗ್ತದೆ ಸರ್. 1000 ರೂಪಾಯಿ ಸಿಗ್ಬೋದು, ಒಂದೊಂದು ಸತಿ 500 ರೂಪಾಯಿ ಸಿಗ್ಬೋದು. ಒಂದೊಂದು ಸತಿ ಈ ಬಿಸ್ನೆಸ್ನಲ್ಲಿ ಲಾಸ್ನೂ ಆಗ್ಬೋದು, ಹೇಳೋಕ್ಕಾಗಲ್ಲ ಗ್ಯಾರಂಟಿ. ಹೌದು. ಈ ತರಕಾರಿ ತರ್ತೀವಲ್ಲ, ಡ್ಯಾಮೇಜ್ ಆಗುತ್ತೆ, ಬಿಸಾಕ್ತೀವಿ. ಒಂದೊಂದು ಸತಿ ಒಳ್ಳೆ ಪ್ರಾಫಿಟ್ ಬರುತ್ತೆ, ಹೇಳೋಕ್ಕೂ ಆಗಲ್ಲ ಸರ್. ಇದು ಕಂಪಲ್ಸರಿ ಇಷ್ಟೇ ಪ್ರಾಫಿಟ್ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ. ನರಸಿಂಹ ಅವರೇ, ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಕಹಿ ಮತ್ತು ಸಿಹಿ ನೆನಪುಗಳು ನಮ್ಮ ಜೊತೆ ಹಂಚ್ಕೋಬೋದಾ? ಹಾಂ ಸರ್, ಹೇಳಿ ಸರ್. ನಾನು ಒಂದು 15ರಿಂದ 16, 17, 18 ವರ್ಷವರೆಗೂ ತುಂಬ ಖುಷಿಯಾಗಿದ್ದೆ ಸರ್. ಅಂಗಡಿ ತುಂಬ ದೊಡ್ಡದಾಗಿತ್ತು. ತುಂಬ ಅಂಗಡಿ ನಡೀತಾ ಇದ್ದು. ನಮ್ಮ ಹತ್ರ ಸುಮಾರು ಒಂದು 10 ಜನ ಕೆಲಸ ಮಾಡ್ತಾರೆ. ಯಾವ ಅಂಗಡಿ? ಫ್ರೂಟ್ ಅಂಗಡಿ, ತುಂಬ ದೊಡ್ಡ ಅಂಗಡಿ. ಒಂದು 10 ಜನ ಕೆಲಸ ಮಾಡ್ತಾಯಿದ್ರು. ತುಂಬ ಖುಷಿಯಾಗಿದ್ದೆ. ನಾನು ಹೋಗಿ ಒಳ್ಳೆ ಪರ್ಚೇಸ್ ನಂದು. ನಮ್ಮ ಊರಿನಿಂದ ಹೈದ್ರಾಬಾದ್ಗೆ ಹೋಗೋದು, ಹೈದ್ರಾಬಾದ್ ಪರ್ಚೇಸ್ ಮಾಡೋದು.
ಅಲ್ಲಿಂದ ಲೋಡ್ ಬರೋದು. ತಿರ್ಗಾ ನಮ್ಮ ಊರಿನಲ್ಲಿ ಕಾಜಿಪೇಟ್ ಅಂತ ಹನುಮಕೊಂಡ ಅಂತ ಒಂದು ಐತೆ, ಓಕೆ. ಕೊರಂಗಲ್, ಅಲ್ಲಿಂದ ಇಲ್ಲಿಗೆ ಹೋಗಿ ಪರ್ಚೇಸ್ ಮಾಡೋದು. ಅಲ್ಲಿಂದ ಬರೀ ತುಂಬ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ತುಂಬ ಖುಷಿ ಆಗ್ತಾ ಇದೆ, ಖುಷಿನಲ್ಲಿದ್ದೆ. ಆ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ಹೋಗಿ ಆಮೇಲೆ ತುಂಬ ಎಕ್ಸರ್ಸೈಸ್ ಅದು ಇದು ಮಾಡಿ ತುಂಬ ಸುತ್ತಾಡೋದು, ಆರಾಮಾಗಿ ಖುಷಿಯಾಗಿದ್ದಿತ್ತು ಸರ್ 4-5 ವರ್ಷ. ಆಮೇಲೆ ಏನೋ ಪ್ರಾಬ್ಲಮ್ ಆಗಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ವಿ. ತುಂಬ ಇವಾಗ ಪ್ರಾಬ್ಲಮ್. ಇವಾಗ ಹೆಂಗಿದೆ ತಾತ ನಿಮ್ಮ ಜೀವನ? ಪರವಾಗಿಲ್ವಾ? ನಡೀತಾ ಇದೆ? ವಯಸ್ಸಾಗೋಯ್ತು ಸರ್, ಹಿಂಗೋ ನಮ್ಮ ಸೊಸೆಂದರು ಇದ್ದಾರೆ, ಹಾ. ಟೈಮ್ಗೆ ಊಟ ಹಾಕ್ತಾರೆ, ಊಟ ತಿನ್ಕೊಂಡು ಇವಾಗ ಖುಷಿಯಾಗಿದ್ದೀವಿ. ಪರವಾಗಿಲ್ಲ ಸರ್, ಇವಾಗ ಪ್ರಾಬ್ಲಮ್ ಅಂತ ಏನಿಲ್ಲ, ಆರಾಮಾಗಿದ್ದೀವಿ. ಓಕೆ. ನರಸಿಂಹ ಅವರೇ, ಹೌದು ಸರ್. ನಮ್ಮ ಸರ್ಕಾರದಿಂದ ಏನಾದರೂ ಯೋಜನೆ ಅಥವಾ ಹೊಸ ಕಾರ್ಯ ಈ ಥರ ಆದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸಿಕೆಗೆ ಬಂತ? ಹೌದು ಸರ್, ಚೆನ್ನಾಗಿರ್ತದೆ ಸರ್. ಏನು ಮಾಡಿದ್ರಿ? ನಮ್ಮ ಬಡವರಿಗೆ ಈಗ ಏನು ಸರ್ಕಾರನ ಬರಲಿ ಪರವಾಗಿಲ್ಲ, ಒಟ್ಟಿಗೆ ಒಳ್ಳೆ ಚೆನ್ನಾಗಿ ನಡೆಸಬೇಕು. ಒಳ್ಳೆ ಬಡವರಿಗೆ, ವಯಸ್ಸಾಗಿರೋರಿಗೆ ಒಳ್ಳೆ ಸಹಾಯ ಮಾಡಬೇಕು. ಈ ರೈತರಿಗೆ ತುಂಬ ಹೆಲ್ಪ್ ಆಗಿರಬೇಕು. ಏನು ರೈತರಿಗೆ ಹೆಲ್ಪ್ ಆಗಿಬಿಡ್ತೆ ನಮ್ಮ ಜೀವನ, ನಮ್ಮಂಥ ಬಡವರಿಗೆ ಒಳ್ಳೆ ಧಾನ್ಯ, ಅಕ್ಕಿ, ತರಕಾರಿ ಅನ್ನೋದು ಕಮ್ಮಿ ರೇಟ್ಗೆ ಸಿಗ್ತದೆ. ಅಷ್ಟು ರೈತರು ಒಳ್ಳೆಯದಾಗೆ ಚೆನ್ನಾಗಿರ್ಬೇಕು ಸರ್, ಅಷ್ಟೇ. ಒಳ್ಳೆ ಮಾತು ಹೇಳಿದ್ದೀರಾ. ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಹೌದು ಸರ್, ನಾವೆಲ್ಲ ಚೆನ್ನಾಗಿರ್ತೀವಿ. ಮೇನ್ ರೈತರೇ ಚೆನ್ನಾಗಿರ್ಬೇಕು. ನರಸಿಂಹ ಅವರೇ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನರನ್ನ ನೋಡಿರ್ತೀರಾ. ಹೌದು ಸರ್. ಇವಾಗಿನ ಕಾಲದ ಮಕ್ಕಳಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಕಾಲ ಮಕ್ಕಳಿಗೂ ಯಾರು ಕೇಳೋ ಪೊಸಿಷನ್ ಇಲ್ಲ ಸರ್. ಒಳ್ಳೇದು ಹೇಳ್ತಾನು ಅವರು ನಮ್ಮಕ್ಕೆ ರಿವರ್ಸ್ ಮಾತಾಡ್ತಾರೆ. ಇವಾಗ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಬೆಳಗ್ಗೆ ಎದ್ದೇಳ್ತೆ ಬರೀ ಮೊಬೈಲ್ ನೋಡ್ಕೊಂಡಿರ್ತಾರೆ ಚಿಕ್ಕ ಮಕ್ಕಳು. ಅವರು ಅಪ್ಪ ಅಮ್ಮ ಫ್ರೀಯಾಗಿ ಕೊಟ್ಬಿಡ್ತಾರೆ ಅವ್ರಿಗೆ, ಗಲಾಟೆ ಮಾಡಬಾರ್ದಂತ. ಒಂದು 2 ವರ್ಷ ಮಗು ಕಂಪ್ಯೂಟರ್ನಲ್ಲೇ ಹಾಳಾಗಿ ಹೋಗ್ಬಿಡ್ತಾರೆ. ಅದೇ ಅಪ್ಪ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಆಗಲ್ಲ. ನಮ್ಮ ಮಕ್ಕಳು ಮಾಡ್ತಾರೆ ಅದು, ಅವು ಬೇರೆಯವ್ರಿಗೋಸ್ಕರ ಅಲ್ಲ, ನಮ್ಮ ಮಕ್ಕಳು ಅದೇ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಈ ಮಕ್ಕಳು ಕಂಟ್ರೋಲ್ ಮಾಡೋದು ನಮ್ಮಂಥ ವಯಸ್ಸಾಗಿರೋರು ಸಾಧ್ಯನೇ ಇಲ್ಲ ಸರ್. ನಿಮ್ಮ ಕಾಲದಲ್ಲಿ ಹೇಗಿದ್ರು ತಾತ? ನಮ್ಮ ಕಾಲದಲ್ಲಿ ಚಿಕ್ಕವರು ದೊಡ್ಡವ್ರು ನೋಡ್ತೆ ಓಡೋಗ್ಬಿಡ್ತಾ ಇದ್ರು. ಓಕೆ. ಏನೋ ಅಲ್ಲಿಂದ ಯಾರನ್ನ ದೊಡ್ಡವ್ರು ಬರ್ತಾ ನಾವು ಸೈಡ್ಗೆ ಹೋಗ್ತಾ ಇದ್ವಿ ಅವಾಗ. ಇವಾಗ ಏನಂತ ಯಾರನ್ನ ಚಿಕ್ಕವ್ರು ಬರ್ತೆ ವಯಸ್ಸಾಗಿರೋರು ನಾವು ಸೈಡ್ಗೆ ಹೋಗ್ಬೇಕು. ಅವಾಗಿನ ಕಾಲದಲ್ಲಿ ಏನು ಆಟ ಆಡ್ತಿದ್ರಿ ತಾತ? ನಾವೆಲ್ಲ ಆಟ ಆಡ್ತೀವಿ ಸರ್. ಅವಾಗ ಈ ಬುಗ್ರಿ ಆಟ ಆಡ್ತೀವಿ. ಬಗ್ರಿ ತೋರಿಸೇ ಬಿಡೋಣ ಅಂತ ತಂದಿದ್ದೆ. ನೀಟಾಗಿ ಸುತ್ತಬೇಕು. ಸುತ್ತಬಿಟ್ಟು ಈ ಥರ ನೀಟಾಗಿ ಸುತ್ತಬಿಟ್ಟು ಜಾರಬಾರ್ದು. ಜಾರಿದ್ರೆ ಗ್ರಿಪ್ ಸಿಗಲ್ಲ ನಿಮಗೆ. ಕರೆಕ್ಟಾಗಿ ಹಿಡ್ಕೊಂಡು ಸುಮಾರು ವರ್ಷ ಆಯಿತು ಗೆಳೆಯರೆ, ಅದಕ್ಕೆ ಫಸ್ಟ್ ಟೈಮ್ ಹಾಕಿದಾಗ ಬರಲಿಲ್ಲ, ಫೇಲ್ ಆಯ್ತು. ನಿನ್ನ ಹೆಸ್ರೇನು ಪುಟ್ಟ? ವೇದಾಂಶಿತಾ. ತುಂಬ ಚೆನ್ನಾಗಿದೆ ಹೆಸರು. ಇದೇನೋ ಗೊತ್ತಾ ಪುಟ್ಟ? ಸ್ವಲ್ಪ ಹಿಂದೆ ಸರಿ. ನೋಡಿದೀಯಾ? ಇಲ್ಲಂತೆ. ಇವತ್ತು ಹೇಗಾದರೂ ಮಾಡಿ ಈ ಮಕ್ಕಳಿಗೆ ಬಗ್ರಿ ಆಡ್ಸೋದು ತೋರಿಸ್ಲೇಬೇಕು. ನೋಡ್ರಿ, ಬಗ್ರಿ ಆಡ್ಸೇ ಬಿಟ್ಟಿನಿ. ಅವ್ರ ಹತ್ರ ತುಂಬ ಖುಷಿ ಆಗ್ಬಿಟ್ರು. ಅವ್ರಿಗೂ ತುಂಬ ಏನೋ ಹೊಸ ಥರ ಅನಿಸಿತ್ತು. ಆ ಮಗು ನೋಡಿ ಎಷ್ಟು ಖುಷಿ ಪಡ್ತಾ ನೋಡ್ತಿದೆ. ಅವ್ರಿಗೆ ಯಾರು ಹೇಳ್ಕೊಡ್ತಾರೆ? ಹೇಳಿದ್ರೆ ತಾನೇ ಅವ್ರಿಗೂ ಗೊತ್ತಾಗೋದು. ಗೋಲಿ ಆಟ ಆಡ್ತಾ ಇದ್ವಿ. ಇದೇನೋ ಗೊತ್ತಮ್ಮ? ಮಾರ್ಬಲ್ಸ್ ಅಂತ ಹೇಳ್ತಾವಳೆ. ಗೋಳಿ. ಪಾರ್ಕಲ್ಲಿ ಸುತ್ತ ಇದ್ರು, ನಾವು ಆಡೋದು ನೋಡ್ಬಿಟ್ಟು ಅವ್ರು ಬಂದಿದ್ರು. ತುಂಬ ಆಸಕ್ತಿಯಿಂದ ನೋಡ್ತಿದ್ದಾರೆ. ನನಗೆ ನೆನಪಿದ್ದು ಸ್ವಲ್ಪ ಕಲಿಸೋಣ ಅಂತ ನಾನು ಟ್ರೈ ಮಾಡಿದ್ದೆ. ಪಾಪ ಅವರು ತುಂಬ ಖುಷಿಯಾದರು. ಅಷ್ಟು ಈಸಿ ಅಲ್ಲ. ನಮ್ಮ ಫೋಕಸ್ ಇಂಪ್ರೂವ್ ಮಾಡಲಿಕ್ಕೆ ಈ ಗೋಲಿ ಆಟ. ನೋಡ್ಬಿಟ್ಟ, ನೀನು ಅಲ್ಲಿಂದ ಇದಕ್ಕೆ ಗುರಿ ಇಡು, ನಾನು ಈ ಗೋಲಿ ನೋಡಿದ್ದೀನಿ. ಅವರು ತುಂಬ ಆಸಕ್ತಿ ಉಳ್ಳವರಾಗಿದ್ದರು. ತುಂಬ ಕ್ಯೂರಿಯಸ್ಸಿಂದ ನೋಡ್ತಾ ಇದ್ರು ಮಕ್ಕಳು. ನೋಡ್ಬಿಟ್ಟು ಪಾಪ ಹಿಡ್ಕೊಳ್ಳೋದು ಹೆಂಗಂತ ಗೊತ್ತಿಲ್ಲ ಆ ಮಗುಗೆ, ಆದರೂ ಚೆನ್ನಾಗಿ ಹೊಡೆದಿದ್ದಾಳೆ ನೋಡಿ. ಈ ಹುಡುಗ ಮಾತ್ರ ತುಂಬ ಖುಷಿ ಆಗ್ಬಿಟ್ಟ. ಕಲಿತಿದ್ದಾರೆ ನೋಡಿ. ನಾವೇನಾದರೂ ಆಟ ಆಡಿಸಿ ಕಲಿಸಿದ್ರೆ ತಾನೇ ಅವರು ಕಲಿಯುತ್ತಾರೆ. ಫೋನಲ್ಲಿದ್ದರೆ ಅವರು ಫೋನೇನೇ ನೋಡ್ತಾರೆ. ನೋಡಿ ಎಷ್ಟು ಖುಷಿಯಿಂದ ಆಡ್ತಿದ್ದಾರೆ, ಅದರಲ್ಲಿ ಎಷ್ಟು ಇಂಟ್ರೆಸ್ಟ್ ತಗೊಳ್ತಿದ್ದಾರೆ. ಆಡಿದ್ರೇ ಇಂಟ್ರೆಸ್ಟ್ ಬೆಳೆಯುತ್ತೆ. ನೋಡಿ ಎಷ್ಟು ಖುಷಿಯಿಂದ ಆಡ್ತಿದ್ದಾರೆ ಮಕ್ಕಳೇ. ನೋಡಿ, ಇದೇ ಗೋಲಿ ಅಂತಾರೆ.
ಇದರಿಂದ ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ, ಆ್ಯಕ್ಟಿವ್ ಆಗಿ ಇರ್ತೀರ. ಅವ್ರ ಗೋಲಿ ಅಂತಲೇ ಗೊತ್ತಿಲ್ಲಂತೆ ಪಾಪ. ಆಡಿದರು ಸುಮಾರು ಹೊತ್ತು. ಇಷ್ಟ ಆಯ್ತಾ ಪುಟ್ಟ? ಇಷ್ಟ ಆಯ್ತಮ್ಮ ಗೋಲಿ ಆಟ? ಇಷ್ಟ ಆಯ್ತಂತೆ. ನೋಡೋಣ ಇವರೆಷ್ಟು ದಿನ ಆಡ್ತಾರೋ, ಇನ್ನೆಷ್ಟು ಮಕ್ಕಳಿಗೆ ಕಳಿಸ್ತಾರೋ ಅಂತ. ಸರಿ, ಬಾಯ್ ಬಾಯ್ ಪುಟ್ಟ. ಕೊಟ್ಟಿದ್ದೆ ಮನೆಗೆ ಹೋಗಿ ಆಡಲಿ ಅಂತ. ತುಂಬ ಖುಷಿ ಆಗಿದ್ರು. ಥ್ಯಾಂಕ್ ಯು. ನಮ್ಮ ಮಿಸ್ಸಸ್ ಅವ್ರಿಗೆ ತುಂಬ ಖುಷಿಯಿಂದ ಕಳಿಸ್ಕೊಟ್ಟಿದ್ರು. ಆಮೇಲೆ ಈಜು ಹೊಡಿತಾ ಇದ್ದೀವಿ, ಕೆರೆಗೆ ಹೋಗಿ ಬಾವಿನಲ್ಲಿ ಈಜು ಹೊಡಿತಾ ಇದ್ದೀವಿ. ಕಳ್ತನ ಮಾಡಿ ಮಾವಿನಕಾಯಿ ಕಿತ್ಕೊಂಡು ಬರ್ತಾ ಇದ್ದೀವಿ. ಕಳ್ತನ ಮಾಡಿ ಆಮೇಲೆ ಎಲ್ಲ ಹಣ್ಣುಗಳು ಎಲ್ಲೆಲ್ಲಿತ್ತೆ ತೋಟಗಳಲ್ಲಿ ಹೋಗಿ ಕಳ್ತನಲ್ಲಿ ಕಿತ್ಕೊಂಡು ಬಂದು ತಿನ್ನೋದು. ಅವಾಗ ಊಟ ಕಷ್ಟ ಅಲ್ಲ ಸರ್, ಬರಗಾಲ ಅವಾಗ ಊಟಕ್ಕೆ ತುಂಬ ಕಷ್ಟ. ಎಲ್ಲೆಲ್ಲಿ ಹಣ್ಣುಗಳು ಸಿಗ್ತಾ ಕಳ್ತನ ಮಾಡ್ಕೊಂಡು ಬರೋದು, ತಿನ್ನೋದು. ಒಂದು 5-6 ಜನ ಇದ್ದು ನನ್ನ ಬ್ಯಾಗ್ ಚಿಕ್ಕ ಹುಡುಗರು. ಅದೇ ಕೆಲಸ ನಮಗೆ. ಸ್ಕೂಲ್ಗೆ ಹೋಗೋಂಥ ಒಂದು ಸ್ಲೇಟ್ ಕೊಡ್ತೆ ಹೋಗ್ತೀನಿ ಅಂತ ಹೋಗೋದು. ಆ ಸ್ಲೇಟ್ ಎಲ್ಲ ನಾವು ಮುಚ್ಚಿ ಮಾಡ್ಬೋದು. ಈ ಕಳ್ತನ ಮಾಡ್ಕೊಂಡು ಹಣ್ಣುಗಳು ಅವು ತಿನ್ನೋದು. ನಮ್ಮ ಅಪ್ಪ ಅಮ್ಮ ಬರೋ ಟೈಮ್ಗೂ ಕರೆಕ್ಟಾಗಿ ಮನೇಲಿ ಸ್ಕೂಲ್ಗೆ ಹೋಗಿದ್ದಪ್ಪ ಹೋಗಿದ್ವಿ. ನಾನು ಹೋಗಿಲ್ಲ, ಏನು ಗೊತ್ತೇ ಇಲ್ಲ ನನಗೆ. ನಮ್ಮ ಅಪ್ಪ ಅಮ್ಮ ನೋಡಿ ಬೇಜಾರಾಗ್ಬಿಟ್ಟು ಸ್ಕೂಲು ಬಿಡಿಸ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಕಿರಾಣಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಸವ್ರೆ. ನಾನು ಕೆಲ್ಸಕ್ಕೆ ಹೋಗಿಲ್ವಲ್ಲ, ಸ್ಕೂಲ್ಗೆ ಹೋಗಿಲ್ಲಲ್ಲ. ಆಮೇಲೆ ಕಿರಾಣಿ ಅಂಗಡಿನಲ್ಲಿ ಸ್ವಲ್ಪ ದಿನ, ಆಮೇಲೆ ಹೋಗಿ ನನಗೂ ಬೇಜಾರಾಗಿ ಸೈಕಲ್ ಶಾಪ್ನಲ್ಲಿ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಸೈಕಲ್ ಶಾಪ್ನಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ಅದೇ ಬಿಟ್ಬಿಟ್ಟು ಆಮೇಲೆ ಒಂದು ತರಕಾರಿ ಅಂಗಡಿನಲ್ಲಿ ಕೆಲಸ ಮಾಡಿದೆ. ಒಂದು ರಾಷನ್ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಮ್ಮ ಗುಡ್ಸೋರು ಕಿವಿಂಡವರು ಹೊಡಿಯೋರು ನಂದು. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ನೆನಪೈತೆ ಸರ್. ಅದು ಒಳ್ಳೆ ನೆನಪುಗಳು ಐತಲ್ಲ, ಆ ಥರ ತುಂಬ ಘಟನೆಗಳು ನಡೆದಿದೆ ಸರ್. ಆವಾಗ ನಾವು ದೊಡ್ಡವ್ರಂತೆ ಅವರು ನಮ್ಮನ್ನು ಹೊಡಿತಾನೋ, ಅವ್ರು ಎದುರು ಏನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅವಾಗ. ನಿಜ. ಇವಾಗ ಚಿಕ್ಕ ಮಗು ಹಿಂಗಂತೆ ನಮ್ಮನ್ನೇ ಹೊಡಿತಾರೆ. ಈ ಪೊಸಿಷನ್, ಈ ಕಾಲ ಜನ್ರೇಷನ್ ಹಂಗೈತೆ ಸರ್. ಕೋವಿಡ್ ಬಂದಾಗ ನಿಮ್ಗೆ ಏನಾದರೂ ಎಫೆಕ್ಟ್ ಆಯ್ತು? ಹೆಂಗೆ ತೊಂದರೆ ಆಗಿದೆಯಾ? ನಮ್ಗೇನು ತೊಂದರೆ ಆಗಿಲ್ಲ ಸರ್. ನಾವು ಏನು ಎದುರ್ಕೊಂತ ಇರಲಿಲ್ಲ. ನಾವು ರಾತ್ರಿ 12 ಗಂಟೆಗೆ ಎದ್ದೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ. ಹೊಸೂರು ಮಾರ್ಕೆಟ್ ಇತ್ತು ಅವಾಗ, ಹೊಸೂರು. ಇಲ್ಲಿ ಈ ಮಾರ್ಕೆಟ್ ಇಲ್ಲಿಲ್ಲ, ಇಲ್ಲಿಂದ ಶಿಫ್ಟ್ ಮಾಡಿರೋದು ಅಲ್ಲಿಗೆ ರಾತ್ರಿ 12 ಗಂಟೆಗೆ ಹೋಗಿ ತರಕಾರಿ ಪರ್ಚೇಸ್ ಮಾಡಿ ಇಲ್ಲಿಗೆ ಬಂದು ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿ 10 ಗಂಟೆಗೆಲ್ಲ ಮುಚ್ಚುತ್ತಾ ಇದ್ದೀವಿ. ಅವಾಗ ಅಷ್ಟೊಳಗಡೆ ವ್ಯಾಪಾರ ಆಗ್ತಾ ಇತ್ತು. ಅವಾಗ ಎಲ್ಲ ಅಂಗಡಿ ಮುಚ್ಚುತ್ತಾ ಇರ್ತಾರಲ್ಲ. ನಮ್ಗೆ ಊಟಕ್ಕೇನು ತೊಂದರೆ ಆಗಿಲ್ಲ ಸರ್. ಕೋವಿಡ್ನಲ್ಲಿ ನಮಗೇನು ಎಫೆಕ್ಟ್ ಆಗಿಲ್ಲ, ಏನು ನಾವು ಎದುರಿಲ್ಲ. ನಮ್ಮ ಪಾಡು ನಾವು ಕೆಲಸ ಮಾಡ್ತಾನೆ ಇದ್ವಿ ಸರ್. ನಮ್ಗಂತ ದಿಗುಲೇ ಇರಲಿಲ್ಲ ಸರ್. ನಾವು ಆರಾಮಾಗಿ ಫ್ರೀಯಾಗಿದ್ದೀವಿ. ಅವಾಗ ಏನು ಕಷ್ಟ ಅನ್ನೋದು ಅಲ್ಲಿಲ್ಲ ಸರ್. ಈ ನಮ್ಮ ವಿಡಿಯೋ ಮೂಲಕ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕುಮಾರ್ ಅಂತ ಇದ್ದಾರೆ ಸರ್, ಅವ್ರು TC ಅವರು. ಓಕೆ. ಅವರು ತೀರೋಗ್ಬಿಟ್ಟವ್ರೆ. ಅಯ್ಯೋ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪರಲೋಕನಲ್ಲಿ ಇದ್ದಾರೆ, ಅವ್ರಿಗೆ ಒಳ್ಳೆ ಮನಸ್ಸಿಗೆ ಶಾಂತಿ ಕೊಡಲಿ ಸರ್. ಅವ್ರ ಕಡೆಯಿಂದ ನಿಮಗೆ ಯಾವ ಸಹಾಯ ಆಗುತ್ತೆ? ನಮ್ಗೆ ತುಂಬ ಸಹಾಯ ಆಯಿತು ಸರ್ ಅವ್ರ ಕಣ್ಣಿಂದ. ನಾವು ಬೆಳಗ್ಗೆ ಸಾಯಂಕಾಲವರೆಗೂ ಅವ್ರ ಜೊತೆಗೇ ಇರ್ತಾ ಇದ್ವಿ ಯಾವಾಗಲೂ. ಓಕೆ. ಅವ್ರು ಕಾಲೇಜ್ಗೆ ಹೋಗೋದು, ತಿರ್ಗಾ ಬರೋದು ನನ್ನ ಜೊತೆಗೆ ಇರ್ತಾ ಇದ್ರು. ಸ್ನೇಹಿತರು. ನೈಟ್ನಲ್ಲಿ ಮಲ್ಕೊಂಡೋದು, ಒಂದೇ ಜಾಗದಲ್ಲಿ ಮಲ್ಕ್ತಾ ಇದ್ವಿ ನಾವು. ಆ ಥರ ತುಂಬ ಚಡ್ಡಿ ದೋಸ್ತು ಥರ ಇದ್ವಿ ಸರ್. ತುಂಬ ಕ್ಲೋಸ್ ಆಗಿದ್ವಿ. ನಾವು ಇಲ್ಲಿಗೆ ಬಂದಮೇಲೆ ಅವ್ರಿಗೆ ಪ್ರಮೋಷನ್ ಆಯಿತು ಬೇರೆ. ಅವ್ರು ಆಕ್ಸಿಡೆಂಟ್ನಲ್ಲಿ ತೀರೋಗ್ಬಿಟ್ಟವ್ರೆ. ಎಷ್ಟು ವರ್ಷ ಆಯ್ತು ಆತ? ಅವರು ತೀರೋಗ್ಬಿಟ್ಟು 4 ವರ್ಷ ಆಯ್ತು ಸರ್ ಅವ್ರಿಗೆ. ಮೂರನೇಲೆ ಇವಾಗ ಅವರು ಮಿಸ್ಸಸ್ಗೂ ಕೆಲಸ ಕೊಟ್ಟವ್ರೆ ಡಿಪೋನಲ್ಲಿ. ಓಕೆ. ಬೇರೆ ಕೆಲಸ. ಅವರ ಹೆಂಡತಿ ಮಕ್ಕಳು ಆರಾಮಾಗಿದ್ದಾರೆ ಸರ್. ಜಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ. ಅವ್ರ ಜೊತೆ ನಿಮ್ಮ ಜೀವನ ಹೇಗಿತ್ತು ಅಂತ ಒಂದೆರಡು ಮಾತುಗಳಲ್ಲಿ ಹೇಳ್ಬೋದಾ? ಹೇಳಿ. ಕಷ್ಟ ಸುಖ ಎಲ್ಲ ಸರಿ ಸಮಾನಾಗಿ ತೂಕೊಂಡು ಹೋಗ್ತಾ ಇದ್ದೀರಿ ಜೀವನದಲ್ಲಿ. ಎಷ್ಟೋ ಏಳು ಬೀಳುಗಳು ಬಂದ್ರೇನು ಸಮುದ್ರ ತರ ದಾಟ್ಕೊಂಡು ಹೋಗ್ತಾ ಇದ್ದೀರಿ. ತುಂಬಾ ಒಳ್ಳೇದು. ಇಬ್ರು ಸೇರಿ ಈ ವ್ಯಾಪಾರ ಮಾಡ್ತಿದ್ದಾರೆ. ಹೌದು. ತುಂಬಾ ಇನ್ಸ್ಪಿರೇಷನ್. ನಿಮ್ ತರ ಇಬ್ರು ಜೋಡಿ ಇದ್ರೆ ನೋಡೋರು ಇವಾಗಿನ ಕಾಲದಲ್ಲಿ ಒಬ್ಬರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗ್ತಿಲ್ಲ. 47 ವರ್ಷ ಆಯ್ತು ಮದ್ವೆ ಆಗಿ. 47 ವರ್ಷ. ತುಂಬಾ ಗ್ರೇಟ್. 47 ವರ್ಷದಿಂದ ಇಬ್ರು ಸೇರಿ ಒಂದೇ ಮಾತಲ್ಲಿ ಒಂದೇ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಈ ದಂಪತಿಗಳನ್ನ ನೋಡ್ಬಿಟ್ಟು ನಾವು ಕಲಿಯೋದು ತುಂಬಾನೇ ಇದೆ. ಎಲ್ರು ಈ ತರ ಇದ್ರೆ ಕಷ್ಟ ಅನ್ನೋದೇ ನಮ್ಗೆ ಬರಲ್ಲ. ಕಷ್ಟ ಇದ್ರೂ ಕಷ್ಟನೇ ಅನ್ಸಲ್ಲ ಈ ತರ ನಗ್ನಗ್ತಾ ಇದ್ರೆ.
ತುಂಬಾ ಧನ್ಯವಾದಗಳು. ನಿಮ್ಮ ಸಮಯ ನಮಗೆ ಕೊಟ್ಟು ನಿಮ್ಮ ಕತೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಓ ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಇಲ್ಲ, ನಿಮಗೆ. ಇದು ನಮ್ಮ ಕರ್ತವ್ಯ. ಇದರಿಂದ ಜನರು ನೋಡಿ ನಿಮ್ ಕತೆ ತರ ತಿಳ್ಕೊಂಡು ಅವರು ಬದಲಾವಣೆ ಈ ತರ ನಾವು ಮಾಡ್ಬೋದು ಅಂತ ಅನಿಸಿಕೆ ನೀವು ಬಂದಿದೆ. ಬಂದು ನಮ್ಗೆ ಕೇಳಿರೋದಕ್ಕೂ ತುಂಬಾ ಖುಷಿ ಆಯ್ತು. ನೀವು ದೊಡ್ಡ ಜನರಿಗೆ ಬೇಗ ಇನ್ನ ಇದು ನೀವು ನಿಮ್ಮಿಂದಾನೇ ನಾವು ಕಲ್ಕೋಬೇಕಲ್ಲ ತಾತ. ಹೌದು, ನಿಮ್ ಮಾಡ್ಬೋದು. ಕತೆಗೆ ಗೊತ್ತಾದ್ರೆ ತಾನು ಈಗೂ ಬದುಕಬಹುದು ಅಂತ ಗೊತ್ತಾಗಲ್ಲ. ಹೌದು ಸರ್, ಅದನ್ನ ಜನರಿಗೆ ತೋರಿಸ್ಬೇಕಂತ ನನ್ನ ಪ್ರಯತ್ನ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್.